ನಮಸ್ಕಾರ ಸ್ನೇಹಿತರೆ, ಯಾರ್ಕರ್ ಟಾಕ್ ಚಾನೆಲ್ಗೆ ಸ್ವಾಗತ. ಇತ್ತೀಚೆಗೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು. ಕಾರಣ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿನ ವಿಳಂಬ. ಈ ದೃಶ್ಯಗಳು ಕೇವಲ ಸುದ್ದಿಯಾಗಿಬಿಟ್ಟಿಲ್ಲ, ಅವು ಒಂದು ಆಳವಾದ ಅಸಮಾಧಾನಕ್ಕೆ ಪ್ರತಿಬಿಂಬವಾಗಿವೆ. ಒಬ್ಬ ಯುವಕ ಅಥವಾ ಯುವತಿ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ವರ್ಷಗಳ ಕಾಲ ತಯಾರಿ ಮಾಡ್ತಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಓದು, ಕುಟುಂಬದ ನಿರೀಕ್ಷೆ, ಆರ್ಥಿಕ ಒತ್ತಡ, ವಯೋಮಿತಿಯ ಭಯ. ಈ ಎಲ್ಲ ಹೋರಾಟದ ನಂತರವೂ ನೇಮಕಾತಿ ಪ್ರಕ್ರಿಯೆ ವಿಳಂಬವಾದರೆ ಅದು ಆಡಳಿತಾತ್ಮಕ ಸಮಸ್ಯೆಯಲ್ಲದೆ ಮತ್ತೇನು? ನನ್ನದೊಂದು ಪ್ರಶ್ನೆ: ವಿದ್ಯಾರ್ಥಿಗಳು ಏಕೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂಬುದಲ್ಲ, ಅವರಿಗೆ ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಏಕೆ ಬಂದಿದೆ ಎಂಬುದು. ನಮ್ಮ ಸಂವಿಧಾನವು ಸಮಾನ ಅವಕಾಶಗಳ ಭರವಸೆ ನೀಡುತ್ತದೆ. ಆ ಭರವಸೆ ಕಾಗದದಲ್ಲಿ ಮಾತ್ರ ಉಳಿದರೆ ಸಾಕಾಗುವುದಿಲ್ಲ. ಅದು ಪ್ರಾಯೋಗಿಕವಾಗಿ, ಸಮಯಕ್ಕೆ, ಪಾರದರ್ಶಕವಾಗಿ ಕಾಣಿಸಬೇಕು. ಪ್ರತಿಭಟನೆ ಪ್ರಜಾಪ್ರಭುತ್ವದ ಒಂದು ಮಾನ್ಯ ಹಕ್ಕು. ಆದರೆ ಪ್ರತಿಯೊಂದೂ ನಮ್ಮ ಹಕ್ಕಿಗೂ ಹೋರಾಟವೇ ಮಾರ್ಗವಾದರೆ ಹೇಗೆ? ಹಕ್ಕುಗಳು ಸ್ವಾಭಾವಿಕವಾಗಿ, ನ್ಯಾಯಸಮ್ಮತವಾಗಿ ದೊರಕಬೇಕು. ಧಾರವಾಡದಲ್ಲಿ ನೆರೆದಿದ್ದ ಸಹಸ್ರಾರು ವಿದ್ಯಾರ್ಥಿಗಳ ಘೋಷಣೆಗಳು, ಆಕ್ರೋಶ, ನೋವು ಕೇವಲ ಅವರದ್ದು ಮಾತ್ರ ಅಲ್ಲ, ಅದು ಕರ್ನಾಟಕದ ಸಾವಿರಾರು ಸ್ಪರ್ಧಾರ್ಥಿಗಳ ಹೃದಯದ ನಾದ. ವ್ಯವಸ್ಥೆ ಜನರ ವಿಶ್ವಾಸದ ಮೇಲೆ ನಿಂತಿದೆ. ಆ ವಿಶ್ವಾಸ ಕುಸಿದರೆ ಸಮಾಜದಲ್ಲಿ ನಿರಾಶೆ ಹೆಚ್ಚುತ್ತದೆ. ನಿರಾಶೆ ಹೆಚ್ಚಾದರೆ ಪ್ರತಿಭಟನೆಗಳು ಹೆಚ್ಚಾಗುತ್ತವೆ. ಒಂದು ಆರೋಗ್ಯಕರ ಸಮಾಜದಲ್ಲಿ ನ್ಯಾಯ ವಿಳಂಬವಾಗಬಾರದು. ನೇಮಕಾತಿ ಪ್ರಕ್ರಿಯೆಗಳು ಸ್ಪಷ್ಟವಾಗಿರಬೇಕು. ಸರ್ಕಾರ ಮತ್ತು ಯುವಕರ ನಡುವೆ ಸಂವಾದ ಇರಬೇಕು. ಇದು ಸರ್ಕಾರದ ವಿರುದ್ಧ ಯುವಕರು ಎಂಬ ವಿಚಾರವಲ್ಲ, ಇದು ವ್ಯವಸ್ಥೆ ಮತ್ತು ವಿಶ್ವಾಸದ ವಿಚಾರ. ನಮಗೆ ಯಾವ ರೀತಿಯ ವ್ಯವಸ್ಥೆ ಬೇಕೆಂದು ನಿರ್ಧರಿಸುವಲ್ಲಿ ಯುವಜನತೆಯ ಪಾತ್ರ ಪ್ರಮುಖ. ಪ್ರತಿ ಹಕ್ಕಿಗೂ ರಸ್ತೆಗಿಳಿಯಬೇಕಾದ ವ್ಯವಸ್ಥೆಯೇ, ಅಥವಾ ನ್ಯಾಯ ಸಮಯಕ್ಕೆ ಸಿಗುವ, ಪಾರದರ್ಶಕತೆ ಇರುವ, ಪರಸ್ಪರ ವಿಶ್ವಾಸದ ವ್ಯವಸ್ಥೆಯೇ? ಇದು ಕೇವಲ ಧಾರವಾಡದ ಕಥೆಯಲ್ಲ, ಇದು ಇಂದಿನ ಯುವಜನರ ಭವಿಷ್ಯದ ಪ್ರಶ್ನೆ. ಆಲೋಚಿಸಿ. ನಿಮ್ಮ ಧ್ವನಿ ಬದಲಾವಣೆಗೆ ಪ್ರೇರಣೆಯಾಗಬಹುದು. ಧನ್ಯವಾದಗಳು.